ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಮೆರಿಕದ ಬಳಿ ಇರುವಂತಹ F-35, F-15, F-16 ಹೀಗೆ F-36 ಇಂತಹ ಫೈಟರ್ ಜೆಟ್ಗಳಿದೆಯಲ್ಲ, ಅವುಗಳನ್ನ ಇನ್ವಿನ್ಸಿಬಲ್ ಜೆಟ್ಸ್ ಅಥವಾ ಫೈಟರ್ ಫ್ಲೈಟ್ಸ್ ಅಂತ ಕರೀತಾರೆ. ಯಾಕೆಂದ್ರೆ ಅವು ಒಮ್ಮೆ ಆಕಾಶಕ್ಕೆ ಹಾರಿದ್ರೆ ಅವುಗಳ ಸ್ಪೀಡು ಮತ್ತು ಮಿನೂವರಿಂಗ್ ಅಂತ ಕರೀತಾರೆ. ಅವುಗಳ ಆ ಕಡೆ ಈ ಕಡೆ ದಿಕ್ಕು ಬದಲಾಯಿಸುವಂತಹ ಸ್ಪೀಡು, ರೀತಿ, ಅದೆಲ್ಲವನ್ನು ನೋಡಿದಾಗ ಯಾವುದೇ ಆಂಟಿ ಮಿಸೈಲ್ ಸಿಸ್ಟಮ್ ಅವುಗಳನ್ನು ಮುಟ್ಟೋದಕ್ಕೆ ಸಾಧ್ಯನೇ ಆಗಿಲ್ಲ ಅಂತ, ಸಾಧ್ಯ ಆಗೋದು ಇಲ್ಲ ಅಂತ ಇಲ್ಲಿಯವರೆಗೆ ಹೇಳ್ಕೊಂಡು ಬಂದಿದ್ದಾರೆ ಅಮೆರಿಕ. ಬಟ್ ಮೊಟ್ಟ ಮೊದಲ ಬಾರಿಗೆ ಈ ಯುದ್ಧದಲ್ಲಿ, ಇರಾನ್ ಜೊತೆಗಿನ ಯುದ್ಧದಲ್ಲಿ F-35, F-15 ಎಲ್ಲವನ್ನೂ ಸಹ ಇರಾನ್ ಹೊಡೆದು ಉರುಳಿಸೋದ್ರಲ್ಲಿ ಸಕ್ಸಸ್ ಆಯಿತು. ಜಗತ್ತಿನ ಯಾವ ದೇಶಕ್ಕೂ ಸಾಧ್ಯ ಆಗದಂತಹ ಒಂದು ಟಾರ್ಗೆಟ್ ಇರಾನ್ ಕಡೆಯಿಂದ ಸಾಧ್ಯ ಆಯಿತು. ಸೊ ಇಲ್ಲಿಯವರೆಗೆ ಸುಮಾರು F-35ಗಳನ್ನು ಹೊಡೆದುರುಳಿಸಿದೀವಿ ಅಂತ ಸ್ವತಃ ಇರಾನ್ ಹೇಳ್ಕೊಂಡಿದೆ. ಅಮೆರಿಕ ಒಂದೆರಡು ಒಪ್ಕೊಂಡಿದೆ, ಆ ನಂತರ ಒಪ್ಕೊಂಡಿಲ್ಲ, ಅದು ಬೇರೆ ವಿಚಾರ. ಆದರೆ ಈಗ ಬರ್ತಿರುವಂತಹ ಮಾಹಿತಿ ಏನು ಅಂದ್ರೆ, ಇನ್ನೂ ಒಂದು F-35 ಇರಾನ್ ಹೊಡೆದು ಉರುಳಿಸಿದೆ. ಅದನ್ನ ಅಮೆರಿಕ ಸಹ ಕನ್ಫರ್ಮ್ ಮಾಡ್ತಿದೆ. ವಿಡಿಯೋನೇ ಹೊರಗಡೆ ಬಂದಿದೆ. ಆದರೆ ಇಲ್ಲಿ ವಿಶೇಷ ಏನು ಅಂದ್ರೆ, F-35 ವಿಮಾನ ಇರಾನ್ನ ಏರ್ ಸ್ಪೇಸ್ ಅಲ್ಲಿತ್ತು. ಇರಾನ್ನ ಏರ್ ಸ್ಪೇಸ್ ಅಲ್ಲಿ ಹೊಡೆಯಲಾಗಿದೆ. ಆ ಸಂದರ್ಭದಲ್ಲಿ ಅದಕ್ಕೆ ಮಿಸೈಲ್ ಬಿದ್ದ ತಕ್ಷಣ ಪೈಲಟ್ ಇಜೆಕ್ಟ್ ಮಾಡ್ಕೊಂಡಿದ್ದಾನೆ. ಅದರಲ್ಲಿ ಇಜೆಕ್ಟಿಂಗ್ ಆಪ್ಷನ್ ಇರುತ್ತೆ. ತನ್ನ ಸೀಟ್ ಮಾತ್ರ ಹೊರಗಡೆ ಬಂದುಬಿಡುತ್ತೆ. ಪ್ಯಾರಾಶೂಟ್ ಮೂಲಕ ಅದು ಸೇಫ್ ಆಗಿ ಲ್ಯಾಂಡಿಂಗ್ ಆಗುತ್ತೆ. ಅದು ಇರಾನ್ ನೆಲದ ಮೇಲೆ ಬಂದು ಲ್ಯಾಂಡಿಂಗ್ ಆಗಿದ್ದಾನೆ ಪೈಲಟ್. ಮತ್ತು ಅಮೆರಿಕ ಆತನನ್ನ ಹೇಗಾದರೂ ಮಾಡಿ ಅಲ್ಲಿಂದ ರಕ್ಷಿಸಬೇಕು ಅಂತ ಮಾಡಿದ ಎಲ್ಲ ಪ್ರಯತ್ನಗಳು ವಿಫಲ ಆಗಿದ್ದಾವೆ. ಸೊ ಈಗ IRGC ಹೇಳ್ತಾ ಇದೆ, ಆ ಪೈಲಟ್ ನಮ್ಮ ವಶದಲ್ಲಿ ಇದ್ದಾನೆ ಅಂತ. ಆ ಮೂಲಕ ಅಮೆರಿಕಾಗೆ ದೊಡ್ಡ ಅವಮಾನ ಪ್ಲಸ್ ರಿಸ್ಕ್ ಸಹ ಬಂದಿದೆ. ಯಾಕೆ ಅವಮಾನ, ಯಾಕೆ ರಿಸ್ಕ್, ಅದನ್ನ ವಿವರಿಸ್ತೀನಿ. ಅದಕ್ಕಿಂತ ಮೊದಲು ಸಣ್ಣ ಇಂಟ್ರೊಡಕ್ಷನ್. ಏನು ಅಂದ್ರೆ, ಫೆಬ್ರವರಿ 28, 2026 ಮಾತುಕತೆಗಳ ನಡುವೆ ದ್ರೋಹ ಬಗೆದು, ಮೋಸ ಬಗೆದು ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿಯನ್ನು ಆರಂಭಿಸಿತು. ಮೊದಲ ದಾಳಿಯಲ್ಲೇನೆ ಅಲ್ಲಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನೆಯವನ್ನ ಕೊಂದು ಹಾಕ್ತು. ಅಲ್ಲಿಂದ ಇಲ್ಲಿಗೆ 35ನೇ ದಿನ. ಇವತ್ತಿಗೆ 35 ದಿನಗಳಿಂದ ಇರಾನ್ ಯಾವುದೇ ಭೀತಿ ಇಲ್ಲದೆ, ಯಾವ ಯುದ್ಧ ವಿರಾಮಕ್ಕೂ ಯಾವುದಕ್ಕೂ ಬಗ್ಗದೆ ಯುದ್ಧವನ್ನು ಮಾಡ್ಕೊಂಡು ಹೋಗ್ತಿದೆ. ಪ್ರತಿರೋಧ ಒಡ್ಡುತ್ತಾ ಇದೆ, ಪ್ರತಿ ದಾಳಿ ನಡೆಸ್ತಾ ಇದೆ. ಇರಾನ್ಗೆ ದೊಡ್ಡ ನಷ್ಟ ಆಗ್ತಾ ಇದ್ದರೂ ಸಹ ಇಸ್ರೇಲ್ ಮತ್ತು ಅಮೆರಿಕದ ಏನು ವಾಯುನೆಲೆ, ಸೇನಾ ನೆಲೆಗಳಿದ್ದಾವೆ ಅರಬ್ ರಾಷ್ಟ್ರಗಳಲ್ಲಿ, ಅವುಗಳ ಮೇಲೆ ಇರಾನ್ ನಿರಂತರ ದಾಳಿ ನಡೆಸ್ತಿದೆ. ಸೊ ಅದು ಒಂದು ಇಂಟ್ರೊಡಕ್ಷನ್. ಆದರೆ ಈಗ ಈ F-35 ವಿಚಾರಕ್ಕೆ ಬರೋದಾದ್ರೆ, F-35 ಅಮೆರಿಕ ಈ ಜಗತ್ತಿನ ಎಲ್ಲ ದೇಶಗಳಿಗೂ ಮಾರಿದೆ. ಎಲ್ಲ ದೇಶಗಳು ಅಂದ್ರೆ ತನ್ನ ಏನು ಮಾತು ಕೇಳಬಹುದು, ಮುಂದೆ ತನಗೆ ಉಪಯೋಗ ಆಗಬಹುದು ಅಂತಹ ದೇಶಗಳಿಗೆ. ಆದರೆ ಅವರಿಂದ ಸರಿಯಾದ ಬೆಲೆಯನ್ನೇ ವಸೂಲಿ ಮಾಡ್ಕೊಂಡಿದ್ದಾವೆ. ಬಿಲಿಯನ್ ಗಟ್ಟಲೆ ಡಾಲರ್ಗಳನ್ನ ವಸೂಲಿ ಮಾಡ್ಕೊಳ್ಳುತ್ತೆ. ಏನ್ ಹೇಳಿ ಮಾಡುತ್ತೆ ಅದು ಅಂದ್ರೆ, ಅದೊಂದು ಇನ್ವಿನ್ಸಿಬಲ್, ಕಣ್ಣಿಗೆ ಕಾಣಿಸಲಾರದಂತಹ ಒಂದು ಟೆಕ್ನಾಲಜಿ ಇರುವಂತಹ ಒಂದು ಫೈಟರ್ ಜೆಟ್. ಅದು ಆಕಾಶಕ್ಕೆ ಹೋಯ್ತು ಅಂದ್ರೆ ಅದರ ಸ್ಪೀಡು, ಅದರ ಮೆನ್ಯೂವರಿಂಗ್ ಸಿಸ್ಟಮ್, ಅದರ ಟೆಕ್ನಾಲಜಿ, ಇದೆಲ್ಲವೂ ಸಹ ಆಂಟಿ ಮಿಸೈಲ್ ಸಿಸ್ಟಮ್ಗಳಿಗೆ ಟಚ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ಮಟ್ಟಕ್ಕೆ ಹೋಗುತ್ತದು. ಅದರಲ್ಲಿರುವಂತಹ ಸ್ಪೆಷಲ್ ಸಿಸ್ಟಮ್, ಸ್ಪೆಷಲ್ ಕೋಟಿಂಗು, ಆ ಫ್ಲೈಟ್ಗೆ ಮಾಡಿರೋ ಸ್ಪೆಷಲ್ ಕೋಟಿಂಗು ರೆಡಾರ್ ಸಿಸ್ಟಮ್ಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ರೆಡಾರ್ಗಳು ಸಹ ಸೋತ್ ಹೋಗ್ತವೆ. ಆ ಫ್ಲೈಟ್ ಬಂದಿರೋದು ಗೊತ್ತಾಗಲ್ಲ. ಆ ಕಾರಣಕ್ಕಾಗಿ ಇಲ್ಲಿಯವರೆಗೆ F-35 ಒಂದನ್ನು ಹೊಡೆದುರುಳಿಸೋದಕ್ಕೆ ಯಾರಿಂದಲೂ ಸಾಧ್ಯ ಆಗಿಲ್ಲ ಅಂತ ಎದೆ ತಟ್ಟುಕೊಂಡು ಓಡಾಡ್ಕೊಂಡು ಮಾರ್ಕೊಂಡು ಇತ್ತು ಅಮೆರಿಕ. F-35 ಮಾತ್ರ ಅಲ್ಲ, F-15, F-16, F-36 ಸಾಕಷ್ಟು ಫ್ಲೈಟ್ಗಳು. ಆದರೆ ಅಂತಹದನ್ನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಯುದ್ಧದಲ್ಲಿ ಇರಾನ್ ಹೊಡೆದು ಉರುಳಿಸ್ತು. ಆರಂಭದಲ್ಲೇ ಹೊಡೆದು ಉರುಳಿಸ್ತು, ಯುದ್ಧದ ಆರಂಭದಲ್ಲೇನೆ. ಈಗ 35ನೇ ದಿನ ಇವತ್ತು ಇನ್ನೊಂದು F-35 ಹೊಡೆದು ಉರುಳಿಸಿದೆ. ಅದು ಈ ಬಾರಿ ಹೊಡೆದು ಉರುಳಿಸಿರೋದು ಇರಾನ್ನ ಏರ್ ಸ್ಪೇಸ್ ಅಲ್ಲಿ. ಆ ನಂತರ ಆಗಿದ್ದು ಸಹ ಇರಾನ್ನ ಜಾಗದಲ್ಲಿ ಆಗಿರೋದು. ಈ ಹಿಂದೆ ಎಲ್ಲಿ ಹೊಡೆದು ಉಳಿಸಿದ್ದು? ಈ ಹಿಂದೆ ಹೊಡೆದು ಉಳಿಸಿದ್ದೆಲ್ಲ ಇರಾಕ್ನಲ್ಲಿ ಒಂದು ಕಡೆ ಆಗಿತ್ತು, ಅರಬ್ ರಾಷ್ಟ್ರಗಳಲ್ಲಿ ಒಂದಷ್ಟು ಆಗಿತ್ತು. ಇವೆಲ್ಲವೂ ಸಹ ಬಿದ್ದರೂ ಸಹ ಅಮೆರಿಕಾಗೆ ತಮ್ಮದೇ ಕಂಟ್ರೋಲ್ ಇರುವ ಜಾಗಗಳಲ್ಲಿ ಬೀಳ್ತಾ ಇತ್ತು.
ಇರಾಕಲ್ಲಿ ಇರಾಕಿ ರೆಸಿಸ್ಟೆನ್ಸ್ ಫೋರ್ಸ್ ಅವರು ಒಂದೆರಡು ಹೊಡೆದು ಉಳಿಸಿದೀವಿ ಅಂತ ತೋರಿಸಿದ್ರು ಆಗ. ಆ ನಂತರ ಅರಬ್ ರಾಷ್ಟ್ರಗಳಲ್ಲಿ ಸಹ ಒಂದಷ್ಟು ಬಿದ್ದಿದ್ದಾವೆ. ಆದರೆ ಅವು ಲೆಕ್ಕ ಸರಿಯಾಗಿ ಒಪ್ಕೊಳ್ಳೋದಿಲ್ಲ ಅಮೆರಿಕ, ಅದು ಬೇರೆ ವಿಚಾರ. ಬಟ್ ಅವುಗಳಿಗೆ ಆವಾಗ ಏನು ಅಂದ್ರೆ ಆ ಫ್ಲೈಟ್ಗಳು ಏನು ಹಾನಿಗೊಳಗಾದ ಫ್ಲೈಟ್ ಬಿದ್ದಿದ್ದು ಸಹ ಅವರ ಕಂಟ್ರೋಲ್ ಅಲ್ಲಿರೋ ಜಾಗ. ಹಾಗಾಗಿ ಇಮ್ಮಿಡಿಯೇಟ್ ಆಗಿ ಅವ್ರ ಸೈನ್ಯ ಹೋಗಿ ಅದನ್ನ ತಮ್ಮ ವಶಕ್ಕೆ ಪಡ್ಕೊಂಡ್ಬಿಡ್ತಾರೆ. ಪೈಲಟ್ಗಳು ಸಹ ಇಜೆಕ್ಟ್ ಆಗಿದ್ರೆ, ಇಜೆಕ್ಟಿಂಗ್ ಆಪ್ಷನ್ ಇರುತ್ತೆ ಫೈಟರ್ ಜೆಟ್ಗಳಲ್ಲಿ, ಅವರ ಸೀಟ್ ಮಾತ್ರ ಪಕ್ಕಕ್ಕೆ ಬಂದ್ಬಿಡುತ್ತೆ, ಜಿಗಿಯುತ್ತೆ, ಆಮೇಲೆ ಪ್ಯಾರಾಶೂಟ್ ಮೂಲಕ ನಿಧಾನಕ್ಕೆ ಲ್ಯಾಂಡ್ ಆಗುತ್ತೆ. ಅವರನ್ನು ರಕ್ಷಣೆನೂ ಮಾಡಬಹುದು, ಅವನು ವಾಪಸ್ ಕರ್ಕೊಂಡು ಅಮೆರಿಕಾಗೂ ಹೋಗ್ತಾರೆ. ಯಾಕೆ ಅದು ಮುಖ್ಯ? ಫ್ಲೈಟ್ ಬಿದ್ದರೆ ಆ ಫ್ಲೈಟ್ ಅನ್ನ ವಶಪಡಿಸ್ಕೊಳ್ಳಬೇಕು ಅಮೆರಿಕ. ಯಾಕೆ? ಯಾವುದೇ ದೇಶ ಆಗಲಿ ತನ್ನ ಫ್ಲೈಟ್ ಬಿದ್ದ ತಕ್ಷಣ ಅದರ ಅವಶೇಷಗಳನ್ನು ಪೂರ್ತಿಯಾಗಿ ಒಂದೇ ಒಂದು ಸ್ಕ್ರೂ ನಟ್ಟು ಬಿಡದೆ ತಗೊಂಡು ಬರಬೇಕು ಅಂತ ಪ್ರಯತ್ನ ಮಾಡ್ತವೆ. ಯಾಕೆಂದ್ರೆ ಆ ಟೆಕ್ನಾಲಜಿ ಬೇರೆ ದೇಶಕ್ಕೆ, ಶತ್ರು ರಾಷ್ಟ್ರಕ್ಕೆ ಸಿಕ್ಕಿಬಿಡುತ್ತೆ ಅಂತ. F-35, F-16, F-15 ಈ ತರದ್ದು ಟೆಕ್ನಾಲಜಿಯನ್ನ ಅದು ಗುಪ್ತವಾಗಿ ಇಟ್ಕೊಂಡು ಇಡೀ ಜಗತ್ತಿಗೆ ಮಾರಾಟ ಮಾಡ್ಕೊಳ್ತಿದೆ, ತನಗೂ ಬಳಸ್ಕೊಳ್ತಾ ಇದೆ. ಆ ಟೆಕ್ನಾಲಜಿ, ಆ ಫ್ಲೈಟ್ ಈಗ ಬಿದ್ದಿದೆಯಲ್ಲ ಇರಾನ್ ಅದನ್ನ ಫಸ್ಟ್ ಡೆಬ್ರಿ ಅಂತ ಏನ್ ಕರೀತಾರೆ, ಅವಶೇಷಗಳು, ಅದನ್ನ ತಗೊಂಡೋಗಿ ಪ್ರಯೋಗಾಲಯದಲ್ಲಿ ಇಟ್ಕೊಂಡ್ಬಿಡುತ್ತೆ. ಇರಾನ್ಗೆ ಡ್ರೋನ್ಗಳು ಬಂತಲ್ಲ, ಅದು ಹಾಗೆ ಬಂದಿದ್ದು. ಅಮೆರಿಕ ಒಮ್ಮೆ ಡ್ರೋನ್ ಅನ್ನ ಕಳಿಸಿತ್ತು ಇರಾನ್ಗೆ 30 ವರ್ಷಗಳ ಹಿಂದೆ. ಆ ಡ್ರೋನು ಹೊಡೆದು ಉಳಿಸ್ತಾ ಆಯ್ತು. ಅವಾಗ ಇರಾನ್ ಹೊಡೆದು ಉಳಿಸ್ಬಿಡ್ತು, ಅದು ಅಲ್ಲೇ ಬಿತ್ತು. ಅದರ ಅವಶೇಷಗಳನ್ನ ತಗೊಂಡು ಇವರು ಲ್ಯಾಬಲ್ಲಿ ಕೂತ್ಕೊಂಡು ಅದರ ಟೆಕ್ನಾಲಜಿಯನ್ನ ಕಲಿತು ಅದಕ್ಕಿಂತ ಚೀಪ್ ಆಗಿ ಇವರು ಡ್ರೋನ್ಗಳನ್ನು ಮಾಡಿರೋದು. ಆ ಡ್ರೋನ್ಗಳೇ ಇವತ್ತು ಅಮೆರಿಕಾಗೆ ಇಷ್ಟು ಭೀತಿಯನ್ನು ಉಂಟು ಮಾಡ್ತಿರೋದು, ಅರಬ್ ರಾಷ್ಟ್ರಗಳಲ್ಲಿ ಅಷ್ಟೊಂದು ಭಯ ಉತ್ಪಾದನೆ ಮಾಡ್ತಿರೋದು ಅದೇ ಡ್ರೋನ್ಗಳು. ಅಮೆರಿಕದ ಡ್ರೋನ್ ಅನ್ನ ಕಾಪಿ ಮಾಡಿನೇ ಇರಾನ್ ಮಾಡಿದ್ದು. ಆ ನಂತರ ಇರಾನ್ ಹೇಗೆ ಅಷ್ಟು ಚೀಪ್ ಆಗಿ ಮಾಡ್ತು ಅಂತ ಅದನ್ನ ಕಾಪಿ ಮಾಡಿ ಅಮೆರಿಕವೂ ಸಹ ಚೀಪ್ ಡ್ರೋನ್ಗಳನ್ನು ಮಾಡೋದಕ್ಕೆ ಶುರು ಮಾಡಿತು. ಸೊ ಕಾಪಿ ಎರಡು ಕಡೆಯಿಂದ ನಡೆದಿದೆ. ಬಟ್ ಆ ಟೆಕ್ನಾಲಜಿ ಬಗ್ಗೆ ಹೇಳ್ತಿದ್ದೆ ನಾನು. ಈಗ ಅಮೆರಿಕ ಪ್ರಯತ್ನ ಪಡ್ತು, ಆ F-35 ಬಿದ್ದ ತಕ್ಷಣ ಅದರ ಅವಶೇಷಗಳನ್ನು ಹೇಗೆ ಎತ್ಕೊಂಡ್ಬಿಡ್ಬೇಕು, ಆ ಪೈಲಟ್ ಅನ್ನ ರಕ್ಷಣೆ ಮಾಡಬೇಕು ಅಂತ. ಪೈಲಟ್ ಅನ್ನ ಯಾಕೆ ರಕ್ಷಣೆ ಮಾಡಬೇಕು ಅಂತಂದ್ರೆ ಎರಡು ಕಾರಣಕ್ಕೂ ಸಹ, ಅಲ್ಲೂ ಸಹ ಎರಡು ಕಾರಣ ಇರುತ್ತೆ. ಒಂದು, ಆ ಪೈಲಟ್ ಅನ್ನ ಮುಂದಿಟ್ಕೊಂಡು ನೆಗೋಷಿಯೇಷನ್ಸ್ ಅಥವಾ ಮಾತುಕತೆ ಇದೆಯಲ್ಲ, ಶಾಂತಿ ಮಾತುಕತೆ ಅಥವಾ ಇನ್ನೇನ ಮಾತುಕತೆ, ಆ ಸಂದರ್ಭದಲ್ಲಿ ತನಗೆ ಬೇಕಾದ ರೀತಿಯಲ್ಲಿ ಅವರು ಷರತ್ತುಗಳನ್ನು ಹಾಕೊಳ್ಬಹುದು. ನಿಮ್ಮ ಪೈಲಟ್ ಅನ್ನ ಸಾಯಿಸ್ಬಿಡ್ತೀವಿ, ನಿಮ್ಮ ಪೈಲಟ್ ನಿಮ್ಗೆ ಬೇಕಾ ವಾಪಸ್ಸು, ಈ ಷರತ್ತು ಒಪ್ಕೊಳ್ಳಿ, ಆ ಷರತ್ತು ಒಪ್ಕೊಳ್ಳಿ ಅಂತ ಮಾತುಕತೆ ಸಮಯದಲ್ಲಿ ಅದು ಕೆಲಸಕ್ಕೆ ಬರುತ್ತೆ. ಆ ಕಾರಣಕ್ಕೆ ಆತನನ್ನು ರಕ್ಷಣೆ ಮಾಡಬೇಕು ಅಂತ ಒಂದು. ಇನ್ನೊಂದು, ಆತನಿಂದ ಅಮೆರಿಕ ಸೈನ್ಯದ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಕಕ್ಕಿಸ್ತಾರಲ್ಲ ಇವರು, ಕಕ್ಕಿಸ್ಬಿಡ್ತಾರಲ್ಲ. ಎಷ್ಟು ಗುಪ್ತ ಮಾಹಿತಿ ಇರುತ್ತೆ, ಸೀಕ್ರೆಟ್ ಇನ್ಫಾರ್ಮೇಶನ್ಗಳು ಇರ್ತವೆ, ಟೆಕ್ನಾಲಜಿ ಬಗ್ಗೆ ಗೊತ್ತಿರೋದಿರುತ್ತೆ, ಆ ಆರ್ಮಿ, ಏರ್ ಫೋರ್ಸು ಅದ್ರ ಬಗ್ಗೆ ಮಾಹಿತಿ ಇರುತ್ತೆ. ಅದನ್ನೆಲ್ಲ ತಗೊಳ್ತಾರಲ್ಲ ಇವರು, ಟಾರ್ಚರ್ ಮಾಡಿನೋ ಇನ್ನೇನೋ ಮಾಡಿ. ಆ ಕಾರಣಕ್ಕೆ ಪೈಲಟ್ ಅನ್ನು ಇವರು ತಮ್ಮ ವಶಕ್ಕೆ ಪಡಿಬೇಕು ಅಂತ. ಸೊ ಅದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ ಅಮೆರಿಕದವರು. ಬಟ್ ಇರಾನ್ ನೆಲದ ಮೇಲೆ ಬಿದ್ದ ಮೇಲೆ ಅವ್ರಿಗೆ ಸಿಕ್ಕಿಲ್ಲ, ಅದು ಫೇಲ್ಯೂರ್ ಆಗಿದೆ. ಹಾಗಾಗಿ ಈಗ ಆ ಡೆಬ್ರಿ ಅಂತ ಏನ್ ಕರೀತಾರೆ, ಅದರ ಅವಶೇಷಗಳು, F-35ನ ಅವಶೇಷಗಳು ಮತ್ತು ಅದರ ಪೈಲಟ್ ಜೀವಂತವಾಗಿ ಲ್ಯಾಂಡ್ ಆಗಿದ್ದಾನೆ. ಆತನನ್ನ IRGC ತನ್ನ ವಶಕ್ಕೆ ಪಡ್ಕೊಂಡಿದೆ. ಆ ಡೆಬ್ರಿ ಅಥವಾ ಏನು ಅವಶೇಷ ಇದೆ ಅದನ್ನು ಸಹ IRGC ತನ್ನ ವಶಕ್ಕೆ ಪಡ್ಕೊಂಡಿದೆ. IRGC ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ, ನಮ್ಮ ವಶದಲ್ಲಿ ನಿಮ್ಮ ಪೈಲಟ್ ಇದ್ದಾನೆ ಅಂತ. ಸೊ ಇದಿಷ್ಟು ಇವತ್ತಾಗಿರುವಂತಹ ಹೊಸ ಬೆಳವಣಿಗೆ. ಇನ್ವಿನ್ಸಿಬಲ್ ಅಂತ ಕರೆಯಲ್ಪಡುವಂತಹ F-35, ಇನ್ನೊಂದು F-35 ಅನ್ನ ಇರಾನ್ ಹೊಡೆದುರುಳಿಸೋದ್ರಲ್ಲಿ ಸಫಲ ಆಯಿತು. ಈ ಬಾರಿ ಪೈಲಟ್ ಅನ್ನು ಸಹ ತಮ್ಮ ವಶಕ್ಕೆ ಪಡೆಯೋದಕ್ಕೆ ಸಾಧ್ಯ ಆಯಿತು. ಯಾಕೆಂದ್ರೆ ಇರಾನ್ ಏರ್ ಸ್ಪೇಸ್ ಅಲ್ಲೇ ಹೊಡೆದುರುಳಿಸಿದ್ರು, ಇರಾನ್ ಭೂಮಿಯಲ್ಲಿಯೇ ಅದು ಬಂದು ಬಿತ್ತು, ನೆಲದ ಮೇಲೆ ಬಿತ್ತು. ಆ ಕಾರಣಕ್ಕಾಗಿ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀವಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.